ಎರಡನೇ ಎಂಗೇಜ್ಮೆಂಟ್ ಆಗಿ ಹೊಸ ಗಂಡನ ಬಗ್ಗೆ ಸತ್ಯ ಗೊತ್ತಾಗಿ ಮೂರ್ಛೆ ತಪ್ಪಿದ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಒಂದು ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನ ಆಗೋಕೆ ಮೊನ್ನೆ ತಾನೇ ಒಂದು ಮಾತನಾಡಿದ್ರು. ಒಂದು ಮಾಧ್ಯಮದ ಮುಂದೆ ಇಲ್ಲ ನಾನು ಎರಡನೇ ಮದುವೆಯನ್ನ ಆಗ್ತೀನಿ ಅನ್ನೋ ಮಾತನ್ನ ಕೂಡ ಮಾಧ್ಯಮದ ಮುಂದೆ ಮಾತನಾಡಿದ್ರು. ಕನ್ನಡದ ಸ್ಟಾರ್ ನಟಿಯಾದಂತಹ ಮೇಘ್ನಾ ರಾಜ್ರವರು ಕನ್ನಡ ಸಿನಿಮಾಗೆ ಒಂದು ಹಲವಾರು ಕನ್ನಡ ಇಂಡಸ್ಟ್ರಿಗೆ ಒಂದು ಹಿಟ್ ಸಿನಿಮಾಗಳನ್ನ ಕೊಟ್ಟಂತವರು. ಕನ್ನಡ ಅಷ್ಟೇ ಅಲ್ಲದೆ ತಮಿಳು ತೆಲುಗುವಲ್ಲೂ ಕೂಡ ಹಲವಾರು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಇಂತಹ ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗೋದಿಲ್ಲ ಅನ್ನೋ ಮಾತನ್ನ ಮೊಟ್ಟ ಮೊದಲನೇದಾಗಿ ಹೇಳಿದ್ರೆ ಮೊನ್ನೆ ಅಷ್ಟೇ ಒಂದು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ಬ್ರಾಡ್ಕಾಸ್ಟ್ ಚಾನಲ್ ನಲ್ಲಿ ಇಲ್ಲ ನಾನು ಎರಡನೇ ಮದುವೆ ಆಗ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಈಗ ಮೇಘ್ನಾ ರಾಜ್ರವರು ಒಂದು ಎರಡನೇ ಮದುವೆಗೆ ಸಿದ್ಧರಾಗಿದ್ರಂತೆ, ಒಂದು ಎರಡನೇ ಎಂಗೇಜ್ಮೆಂಟ್ ಕೂಡ ಆಗಿತ್ತಂತೆ. ಸೊ ಈಗ ಒಂದು ಗಂಡನ ಬಗ್ಗೆ ತಿಳಿದು ಒಂದು ಕುಸಿದು ಬಿದ್ದಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ತಿಳಿದು ಬರ್ತಾ ಇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಅಷ್ಟಕ್ಕೂ ಮೇಘ್ನಾ ರಾಜ್ರವರು ಯಾಕೆ ಕುಸಿದು ಬಿದ್ರು, ಅಷ್ಟಕ್ಕೂ ಆ ಎರಡನೇ ಮದುವೆ ಆಗ್ತಿರೋ ಎರಡನೇ ಎಂಗೇಜ್ಮೆಂಟ್ ಆಗಿರೋ ಗಂಡ ಆದ್ರೂ ಯಾರು, ಅವರೇನಾದ್ರೂ ಕನ್ನಡದ ನಟರ, ಇವರು ಧ್ರುವ ಸರ್ಜಾ ಅವರ ಆಪ್ತ ಮಿತ್ರರಂತೆ, ಇದು ನಿಜಾನಾ? ಸೊ ಅಷ್ಟಕ್ಕೂ ಯಾಕೆ ಕುಸಿದು ಬಿದ್ರು, ಏನಾಯ್ತು ಮೇಘ್ನಾ ರಾಜ್ರವರ ಬಗ್ಗೆ? ಸೊ ಇದ್ರ ಬಗ್ಗೆ ಎಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ರವರ ಬಗ್ಗೆ ಹೇಳೋಕೆ ತುಂಬಾ ಅಂದ್ರೆ ತುಂಬಾ ಒಂದು ಗಟ್ಟಿ ಗಿತ್ತಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಹಲವಾರು ಬಾರಿ ಸಮಾಜದ ನಿಂದನೆಗಳನ್ನ ಎದುರಿಸಿ ಬದುಕ್ತಾ ಇರುವಂತವ್ರು. ಯಾಕೆಪ್ಪ ಅಂತಂದ್ರೆ ನಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಚುಚ್ಚು ಮಾತನಾಡಿದ್ರಪ್ಪ ಅಂತಂದ್ರೆ ಅವರಿಗೆ ಒಂದು ಅವರು ಗರ್ಭಿಣಿಯಾಗಿದ್ರು. ಸೊ ಅವರು ಯಾವಾಗ ಗರ್ಭಿಣಿಯಾಗಿದ್ರಪ್ಪ ಅಂತಂದ್ರೆ ಒಂದು ಧ್ರುವ ಸರ್ಜಾ ಅವರು ಮರಣ ಹೊಂದಿದಾಗ ಇವರು ಗರ್ಭಿಣಿಯಾಗಿದ್ರು. ಸೊ ಅವಾಗ ಒಂದು ಜನ ಯಾವ ರೀತಿಯಾಗಿ ಮಾತನಾಡ್ತಾರೆಪ್ಪ ಅಂತಂದ್ರೆ, ಸಮಾಜ ಯಾವ ರೀತಿಯಾಗಿ ಅವರಿಗೆ ಮಾತನಾಡ್ತೀಯಪ್ಪ ಅಂತಂದ್ರೆ, ಆಯ್ತು ಇವಳ ಜೀವನನೇ ಇನ್ನು ಮುಗೀತು, ಇವಳು ಕೊಲ್ಯಾಪ್ಸ್ ಆದ್ಲು ಅನ್ನೋ ರೀತಿಯಾಗಿ ಮಾತನಾಡ್ತಾರಂತೆ. ಸೊ ಆಗ ಮೇಘ್ನಾ ರಾಜ್ರವರು ಒಂದು ಸಾಯೋ ಬಗ್ಗೆ ವಿಚಾರವನ್ನ ಮಾಡ್ತಾರಂತೆ. ಒಂದು ಅವರ ತಲೆಯಲ್ಲಿ ಯಾವ ರೀತಿಯಾಗಿ ಯೋಚನೆಗಳು ಬರ್ತಾವೆ ಅಂತಂದ್ರೆ, ನನ್ನ ಜೀವನ ಮುಗಿಯುತ್ತೇನು, ನಾನು ಬದುಕಿನು ವೇಸ್ಟು ಅನ್ನೋ ಮಾತನ್ನ ಇಲ್ಲಿ ಮೇಘ್ನಾ ರಾಜ್ರವರ ತಲೆಯಲ್ಲಿ ಒಂದು ವಿಚಾರಗಳು ಬರೋಕೆ ಸ್ಟಾರ್ಟ್ ಆಗುತ್ತವೆ ಅಂತೆ. ಆದ್ರೆ ಅವಾಗ ಒಂದು ಮೇಘ್ನಾ ರಾಜ್ರವರೇ ಒಂದು ಬಲವಾಗಿ ನಿಂತಿದ್ದು ಯಾವುದಕ್ಕೆ ಅಪ್ಪ ಅಂತಂದ್ರೆ ಅವರ ಹೊಟ್ಟೆಯೊಳಗಿನ ಮಗುವಿಗೋಸ್ಕರ. ಸೊ ಇಲ್ಲ ನಾನು ನನಗೋಸ್ಕರ ಅಲ್ಲದೆ ಹೋದ್ರು ನನ್ನ ಮಗುವಿಗೋಸ್ಕರ ಆದ್ರೂ ಬದುಕಲೇಬೇಕು ಅನ್ನೋ ನಿರ್ಧಾರವನ್ನ ಮೇಘ್ನಾ ರಾಜ್ರವರು ತೆಗೆದುಕೊಳ್ತಾರಂತೆ. ಅದಾದ ನಂತರ ಮೇಘ್ನಾ ರಾಜ್ರವರಿಗೆ ಒಂದು ಗಂಡು ಮಗುವಿನ ಜನನವಾಗುತ್ತೆ. ಸೊ ಅವರಲ್ಲೇ ಅಂದ್ರೆ ಆ ಗಂಡು ಮಗುವಿನಲ್ಲಿ ನನ್ನ ಗಂಡನ ನೋಡ್ತೀನಿ ಅನ್ನೋ ಮಾತನ್ನ ಮೇಘ್ನಾ ರಾಜ್ರವರು ಹೇಳ್ಕೊಂಡು ಬರ್ತಾ ಸಮಾಜದ ನಿಂದನೆಗಳಿಗೆ ತಲೆ ಕೊಡದೆ ಒಂದು ನನ್ನ ಮಗನೇ ನನ್ನ ಸರ್ವಸ್ವ, ಅವನಲ್ಲಿ ನಾನು ನನ್ನ ಚಿರಂಜೀವಿ ಸರ್ಜಾ ಅವರನ್ನ ನೋಡ್ತೀನಿ ಅನ್ನೋ ಮಾತನ್ನ ಮೇಘ್ನಾ ರಾಜ್ರವರು ಹೇಳ್ತಾರೆ. ಸೊ ಆವಾಗ ಒಂದು ಮೇಘ್ನಾ ರಾಜ್ರವರಿಗೆ ಒಂದು ಅವರ ತಂದೆ ತಾಯಿಯವರು ಒಂದು ಪೋರ್ಸನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನೀವು ಎರಡನೇ ಮದುವೆ ಆಗು, ನಿನ್ನ ಮಗನಿಗಾದ್ರೂ ಎರಡನೇ ಒಂದು ಅಪ್ಪ ಬೇಕು, ಯಾಕಪ್ಪ ಅಂತಂದ್ರೆ ಅವನು ಗಂಡು ಮಗು, ಅವನಿಗೆ ಒಂದು ತಂದೆಯ ಆಸರೆ ಬೇಕು ಅನ್ನೋ ಮಾತನ್ನ ಒಂದು ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮೇಘ್ನಾ ರಾಜ್ರವರು ಇಲ್ಲ ನಾನು ಎರಡನೇ ಮದುವೆಯನ್ನ ಆಗೋದಿಲ್ಲ, ನನಗೆ ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಬೇಡಿ, ರಾಯನ್ಗೆ ನಾನೇ ತಂದೆ ತಾಯಿಯಾಗಿ ಎಲ್ಲವೂ ನಾನೇ ಆಗಿ ಇರ್ತೀನಿ ಅನ್ನೋ ಮಾತನ್ನ ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರಂತೆ. ಇತ್ತೀಚೆಗಷ್ಟೇ ಮೊನ್ನೆ ಒಂದು ಬ್ರಾಡ್ಕಾಸ್ಟ್ ಚಾನಲ್ ನಲ್ಲಿ, ಇಂಗ್ಲಿಷ್ ಚಾನಲ್ ನಲ್ಲಿ ಮೇಘ್ನಾ ರಾಜ್ರವರೇ ಸ್ವತಃ ಹೇಳಿಕೊಂಡಿದ್ದಾರೆ, ಇಲ್ಲ ಎರಡನೇ ಪ್ರೀತಿಯನ್ನು ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಖಂಡಿತವಾಗ್ಲೂ ಸ್ನೇಹಿತರೆ ನಾನು ಎರಡನೇ ಮದುವೆಯನ್ನ ಆಗ್ತೀನಿ, ನನಗೆ ಸ್ವಲ್ಪ ಟೈಮ್ ಬೇಕು, ನಾನು ಎರಡನೇ ಮದುವೆ ಆಗ್ಬೇಕನ್ಸಿದ್ರೆ ಖಂಡಿತವಾಗ್ಲೂ ನಾನು ಎರಡನೇ ಮದುವೆಯನ್ನ ಆಗ್ತೀನಿ. ಅಷ್ಟಕ್ಕೂ ನನ್ನ ಮಗ ಗಂಡು, ಅವನಿಗೆ ಯಾರಾದ್ರೂ ಒಬ್ಬರ ತಂದೆಯ ಆಸರೆ ಬೇಕೇ ಬೇಕು, ಅವನ ಪ್ರೈವೇಸಿಗಳನ್ನ ಹೇಳ್ಕೊಳ್ಳೋಕಾದ್ರೂ ಯಾರಾದ್ರೂ ಅವನಿಗೆ ಒಬ್ಬರೇ ಬೇಕೇ ಬೇಕು ಅನ್ನೋ ಮಾತ್ರ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಈಗಾಗಲೇ ಒಂದು ಫಿಕ್ಸ್ ಆಗಿದೆ ಅನ್ನೋ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಮೇಘ್ನಾ ರಾಜ್ರವರ ಒಂದು ಎರಡನೇ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತೆ. ಅವರ ಗಂಡು ಒಂದು ಯಾವ ರೀತಿಯಾಗಿ ಅವರ ತಂದೆ ತಾಯಿಯವರು ಗಂಡನ ಹುಡುಕಿದ್ದಾರೆಯಪ್ಪ ಅಂತಂದ್ರೆ ಅವರ ಸಂಬಂಧಿಕರಲ್ಲಿ ಯಾರೋ ಒಂದು ಗಂಡನ ಮೇಘ್ನಾ ರಾಜ್ರವರಿಗೆ ಹುಡುಕಿದ್ದಾರಂತೆ. ಅವರು ಒಂದು ವಿದೇಶದಲ್ಲಿದ್ದಾರೆ ಅನ್ನೋ ಸುದ್ದಿಗಳು ಕೂಡ ತಿಳಿದು ಬರ್ತಾ ಇವೆ. ಆದಷ್ಟು ಬೇಗ ಆ ಗಂಡು ಯಾರು ಅಂತಕ್ಕಂಥದ್ದನ್ನ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನ ಆಗ್ಬೇಕಾ ಅಥವಾ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನ ಆಗ್ಬಾರ್ದಾ? ಕೆಲವೊಂದಿಷ್ಟು ಅಭಿಮಾನಿಗಳು ಇಲ್ಲ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನ ಆಗ್ಬಾರ್ದು, ಇದು ತಪ್ಪು ಅಂತಕ್ಕಂಥ ಮಾತನ್ನ ಹೇಳಿದ್ರೆ, ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನ ಅವರಿಗೋಸ್ಕರ ಆದ್ರೂ ಹೋದ್ರು, ಅವರ ಮಗನಿಗೋಸ್ಕರ ಆದ್ರೂ ಆಗ್ಲೇಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ.